ಮೊದಲು ಈಶ್ವರಪ್ಪ ಅನಂತ್ ಕುಮಾರ್ಗೆ ಗುಂಡಿಕ್ಕಲಿ. ಕೆಎಸ್ ಈಶ್ವರಪ್ಪನವರು ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರಿಗೆ ಗುಂಡಿಕ್ಲಿ ಅಂತಹ ಒಂದು ಕಾನೂನನ್ನ ತರಲಿ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಮೊದಲು ಈಶ್ವರಪ್ಪ ಮತ್ತು ಅನಂತ್ ಕುಮಾರ್ ಅವರಿಗೆ ಗುಂಡಿಕ್ಕಲಿ, ಬಿಜೆಪಿಯವರು ಮೊದಲು ಅವರಿಬ್ಬರಿಗೆ ಗುಂಡಿಕ್ಕಲಿ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಈಶ್ವರಪ್ಪ ಕೇಸರಿ ಧ್ವಜವನ್ನ ರಾಷ್ಟ್ರ ಧ್ವಜ ಮಾಡ್ತೀನಿ ಅಂದ್ರು. ಸಂವಿಧಾನವನ್ನೇ ಬದಲಾಯಿಸಬೇಕು ಅಂತ ಅನಂತ್ ಕುಮಾರ್ ಹೆಗಡೆ ಹೇಳಿದ್ರು. ಹಾಗಾಗಿ ಫಸ್ಟ್ ಅವರಿಬ್ಬರಿಗೆ ಗುಂಡಿಕ್ಲಿ ಅಂತ ಹೇಳಿ ಕಿಡಿಕಾರಿದ್ದಾರೆ ಚಲುವರಾಯಸ್ವಾಮಿ. ಈಶ್ವರಪ್ಪರನ್ನ ಮತ್ತು ಅನಂತ್ ಕುಮಾರ್ ಹೆಗಡೆಯವ್ರನ್ನ ಫಸ್ಟು ಅವ್ರು ಗುಡ್ಡಿಕ್ಲಿ ಬಿಜೆಪಿಯವರು, ಆಮೇಲೆ ಉಳಿದವ್ರು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲಿ ಕೇಸರಿನೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರು ಯಾರು ಗುಂಡಿಕ್ಬೇಕು? ಮೊದಲು ಅವ್ರು ಗುಂಡಿಕ್ಲಿ ಅವ್ರ ಪಾರ್ಟಿಯರು, ಆಮೇಲೆ ಉಳಿದದ್ದು ನೋಡೋಣ. ಅನಂತ್ ಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು. ಅವ್ರಿಗೇನು ಉತ್ತರ ಕೊಡ್ತಾರೆ ಬಿ ಜೆ ಪಿಯವರು? ಏನು ಕ್ರಮ ತಗೊಂಡವ್ರೆ ನೋಡ್ರಿ. ಬಿ ಜೆ ಪಿಯವರು ಲಘುವಾಗಿ ಸಂವಿಧಾನವನ್ನು, ರಾಷ್ಟ್ರಧ್ವಜವನ್ನು ಅಥವಾ ರಾಷ್ಟ್ರದ ಒಗ್ಗಟ್ಟಿನ ವಿಚಾರದಲ್ಲಿ ಮಾಡಿದಂಥ ರೀತಿಯಲ್ಲಿ ಕಾಂಗ್ರೆಸ್ಸಿನ ಯಾರೇ ಮುಖಂಡರು, ಸಂಸದರು ಮಾತಾಡಿಲ್ಲ. ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸಬೇಕು, ಮುಂದಿನ ದಿನದಲ್ಲಿ ಇದೆಲ್ಲ ಒಳ್ಳೆಯ ಅಲ್ಲ ಅನ್ನೋ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ. ಅದರಿಂದ ಹಿಂದೆ ಅನೇಕ ಬಾರಿ ಹೇಳಿದರು ಈಶ್ವರಪ್ಪನವ್ರಿಗೆ ಇಲ್ಲಿಗೂ ಕನೆಕ್ಷನ್ ಕಟ್ಟಾಗಿದೆಯೇನೋ ಆ ಥರ ಮಾತಾಡ್ತಾರೆ ಅಂತ. ಅದರಿಂದ ಬಹುಶಃ ಅವರ ಮಾತಿನ ಬಗ್ಗೆ ಇಡ್ತಾ ಇಲ್ಲದೆ ಇರೋದ್ರಿಂದ ಆ ವಿಚಾರದಲ್ಲಿ ಹೆಚ್ಚು ನಾವು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಡಿಕೆ ಸುರೇಶ್ ಅವರದ್ದು ಈ ಗುಂಡಿಗೆ ಹೆದರುವ ರಕ್ತ ಅಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯ ಮಾತುಗಳನ್ನ ಆಡಿದ್ದಾರೆ, ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ನೋಡೋಣ. ನೋಡ್ರಿ, ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ ಸೆಟ್ಲ್ಮೆಂಟ್ 1 ರೌಂಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟ್ಲ್ಮೆಂಟ್ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. ಡಿ ಕೆ ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ. ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬ್ಯಾಂಗ್ಳೂರ್. ಪ್ರೇರೇಪಣೆ ಮಾಡೋದು ಬೇಡ, ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ. ಇಂಥವ್ರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ. ಹುಲ್ಲುಗಾಡಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ಈಶ್ವರಪ್ಪನವರ ವಿರುದ್ಧ ಕೇಸ್ ಆಗಿರೋದು ಸಂತೋಷದ ವಿಚಾರ. ಕೆಎಸ್ ಈಶ್ವರಪ್ಪನವರ ವಿರುದ್ಧ ಕೇಸ್ ಆಗಿರೋದು ಸಂತೋಷದ ವಿಚಾರ. ದೇಶದಲ್ಲಿ ಕಾನೂನಿದೆ ಎಂಬುದು ಸಾಬೀತಾಗಿದೆ. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪನವರು ಕೊಟ್ಟಿರುವ ಹೇಳಿಕೆ ಇದು. ರಾಜ್ಯದಲ್ಲಿ ಕಾನೂನಿದೆ ಅಂತ ನಮ್ಮ ಸರ್ಕಾರ ತೋರಿಸಿದೆ. ಕಾನೂನಿನ ವಿರುದ್ಧ ಮಾತನಾಡಿದವರ ವಿರುದ್ಧ ಕೇಸ್ ದಾಖಲಾಗಿದೆ. ಅದು ನಿಜಕ್ಕೂ ಕೂಡ ಸಂತೋಷ. ಚಕ್ರವರ್ತಿ ಸೂಲಿಬೆಲೆ ಸಹ ಇದೇ ಕೆಲಸ ಮಾಡಿರೋದು. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗಿದೆ. ಈ ರಾಜ್ಯದಲ್ಲಿ ಕಾನೂನಿದೆ ಅಂತ ಹೇಳಿ ನಮ್ಮ ಸರ್ಕಾರ ತೋರಿಸ್ಕೊಟ್ಟಿದೆ. ಯಾರ್ಯಾರು ಕಾನೂನು ವಿರುದ್ಧವಾಗಿ ಏನೇನು ಮಾತಾಡ್ತಾರೆ ಅವ್ರ ಮುಂದೆ ಕೇಸ್ ಆಗಬೇಕು. ಕಾನೂನು ಇರೋದೇ ಅದಕ್ಕೆ. ಕಾನೂನಿನ ವಿರುದ್ಧವಾಗಿ ಯಾರು ಹೋಗ್ತಾರೆ, ವಿಚಾರಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು ಒಂದು ಉದಾಹರಣೆ. ಅವ್ರು ಯಾರೇ ಆಗಿರ್ಬೋದು ಈ ದೇಶದೊಳಗೆ, ಇಟ್ ಡಸಂಟ್ ಮ್ಯಾಟರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮ್ಮನೆ ಕೊಡಲಿಲ್ಲ, ಇಂಥದ್ದು ಹೇಳಿಕೆ ಕೊಡಿ ಅಂತ ಹೇಳಿ ಕೊಡಲಿಲ್ಲ. ಸಮಾಜದಲ್ಲಿ ಒಂದು ಅಸಹ್ಯ ತರ್ತಕ್ಕಂಥ ಒಂದು ರೀತಿಯಲ್ಲಿ ಯಾರೇ ಮಾತಾಡಿದ್ರು ಕೂಡ ಅದನ್ನು ನಾವು ಖಂಡನೆ ಮಾಡಬೇಕು. ಕಾನೂನು ಮೇಲೆ ಬರಬೇಕು. ಚಕ್ರವರ್ತಿ ಸೂಲಿಬೆಲೆ ಅವರು ಇದೇ ಕೆಲಸ ಮಾಡಿರೋದು.